ಹಾಯ್ ಫ್ರೆಂಡ್ಸ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನಮ್ಮ ಚಾನಲಲ್ಲಿ ಯು ಸಿ ಎಮ್ ಎಸ್ನ ನಾವು ಓಪನ್ ಮಾಡಿಕೊಂಡು ಒ ಡಿ ಪಿ ಯಾವ ರೀತಿ ಹಾಕೋದು ಮತ್ತು ಆ ಯು ಸಿ ಎಮ್ ಎಸ್ನಲ್ಲಿ ಒ ಡಿ ಪಿ ಬರಲಿಲ್ಲ ಅಂದರೆ ಏನೇನು ಕಾರಣಗಳು, ಆ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಬನ್ನಿ ತಿಳ್ಕೊಳ್ಳೋಣ. ಫಸ್ಟ್ ಯು ಸಿ ಎಮ್ ಎಸ್ನ ಓಪನ್ ಮಾಡಿಕೊಂಡು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚಾ ಹಾಕ್ಕೊಂಡು ಲಾಗಿನ್ ತಗೊಳ್ಳಿ. ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಇದರಲ್ಲಿ ನೀವು ಒ ಡಿ ಪಿ ನಂಬರ್ ಅಂದರೆ 1 ಡೇ ಪಾಸ್ಕೋಡನ್ನು ಎಂಟರ್ ಮಾಡಿ ಲಾಗಿನ್ ತಗೊಬೇಕು. ಒ ಡಿ ಪಿ ನಂಬರ್ ಎಷ್ಟೋ ವಿದ್ಯಾರ್ಥಿಗಳಿಗೆ ಬರ್ತಾ ಇಲ್ಲ, ಅದಕ್ಕೇನು ಕಾರಣ ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಮೊದಲನೇ ಕಾರಣ ಮೊಬೈಲ್ ನಂಬರ್ ಚೇಂಜ್ ಆಗಿರೋದು. ನೀವು ಯಾವ ಮೊಬೈಲ್ ನಂಬರ್ ಯು ಸಿ ಎಮ್ ಎಸ್ ರಿಜಿಸ್ಟರ್ ಮಾಡಿರ್ತೀರೋ ಅದೇ ನಂಬರ್ಗೆ ಒ ಟಿ ಪಿ ಹೋಗುತ್ತೆ. ಆ ಮೊಬೈಲ್ ನಂಬರ್ನ ಒಂದ್ಸತಿ ಚೆಕ್ ಮಾಡಿ. ನೀವು ಫಸ್ಟ್ ಟೈಮ್ ಕಾಲೇಜಿಗೆ ಅಡ್ಮಿಷನ್ ಆಗೋ ಟೈಮಲ್ಲಿ ನಿಮ್ಮಿಂದ ಒಂದು ಒ ಟಿ ಪಿ ಕೇಳಿರ್ತಾರಲ್ಲ, ಆ ಮೊಬೈಲ್ ನಂಬರು ನಿಮ್ಮ ಯು ಸಿ ಎಮ್ ಎಸ್ ಜೊತೆ ಲಿಂಕ್ ಆಗಿರುತ್ತೆ. ಮತ್ತು ಒ ಟಿ ಪಿ ಬರ್ತಾ ಇಲ್ಲ ಅಂತಂದರೆ ನೀವು ಪದೇ ಪದೇ ಅದನ್ನ ಒ ಟಿ ಪಿನ ಟ್ರೈ ಮಾಡೋಕ್ಕೆ ಹೋಗಬೇಡಿ. 5 to 10 ಮಿನಿಟ್ಸ್ ಬಿಟ್ಕೊಂಡು ಮತ್ತೆ ರೀಕ್ಯಾಪ್ ಮಾಡಿ ರೀಸೆಂಡ್ ಬಡೀರಿ. ಏಕೆ ಅಂದರೆ ಕೆಲವೊಮ್ಮೆ ಸರ್ವರ್ ಇಶ್ಯೂಸ್ ಇರುತ್ತೆ. ಅದಕ್ಕಾಗಿ ನೀವು ಪದೇ ಪದೇ ಒ ಟಿ ಪಿ ಸೆಂಡ್ ಮಾಡಿ ಅಂತ ರೀಸೆಂಡ್ ಅಂತ ಹೊಡೆದ್ರೆ ಅದು ರೀಸೆಂಡ್ ಆಗೋದಿಲ್ಲ. ಇಟ್ ವಿಲ್ ಟೇಕ್ ಟೈಮ್ಸ್. ಸೊ ಆಫ್ಟರ್ 5 ಮಿನಿಟ್ಸ್ ಆರ್ 10 ಮಿನಿಟ್ಸ್ ಒ ಟಿ ಪಿ ಜನ್ರೇಟ್ ಆಗುತ್ತೆ. ಇದೆಲ್ಲ ಮಾಡಿದ್ರೂ ಯು ಸಿ ಎಮ್ ಎಸ್ಸಲ್ಲಿ ಒ ಟಿ ಪಿ ಬರ್ತಾ ಇಲ್ಲ ಅಂತಂದರೆ ಏನು ಹೆದರ್ಕೊಳ್ಳೋಕೆ ಹೋಗಬೇಡಿ. ನೀವು ಕ್ರೋಮ್ ಬ್ರೌಸರ್ನ ಚೇಂಜ್ ಮಾಡಿ. ನೀವು ಗೂಗಲಲ್ಲಿ ಚೆಕ್ ಮಾಡ್ತಾ ಇದ್ದರೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ, ಆದರೆ ಇಗ್ನೋಷೇಟ್ ಮಾಡಿಕೊಂಡು ಯು ಎಸ್ ಎಮ್ ಎಸ್ನ ಓಪನ್ ಮಾಡಿ. ಇಲ್ಲಾಂದರೆ ಹೊಸ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಿ ಲಾಗಿನ್ ತಗೊಳ್ಳಿ. ಇವನ್ನೆಲ್ಲ ಮಾಡಿದ್ರು ಯು ಎಸ್ ಎಮ್ ಎಸ್ಸಲ್ಲಿ ಒ ಡಿ ಪಿ ನಂಬರ್ ಓಪನ್ ಆಗ್ತಾ ಇಲ್ಲ ಅಂತಂದರೆ ಟೆನ್ಷನ್ ತಾಣಕ್ಕೆ ಹೋಗಬೇಡಿ. ನೀವು ಯು ಎಸ್ ಎಮ್ ಎಸ್ಸಿಗೆ ಕಾಂಟ್ಯಾಕ್ಟ್ ಮಾಡಿ. ಯು ಎಸ್ ಎಮ್ ಎಸ್ಸು ರೀಸೆಂಟ್ಲಿ ಅಪ್ಡೇಟ್ನ ತಂದಿರೋದ್ರಿಂದ ಹಲವಾರು ಎರರ್ಸು ಹಾಗೆ ಪ್ರಾಬ್ಲಮ್ಸು ಇರುತ್ತೆ. ವೆಯ್ಟ್ ಮಾಡಿ 2 to 3 ಡೇಸ್. ಆಫ್ಟರ್ ಮಂಡೇ ಯು ಎಸ್ ಎಮ್ ಎಸ್ನ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ. ಯು ಎಸ್ ಎಮ್ ಎಸ್ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.